ಸೊ ಇವಾಗ ಹೊರಟ್ವಿ ನಾವು ಹೊಸಪೇಟೆ ಶ್ರೀ ಹುಲಿಗೆಮ್ಮ ದೇವಿ ದರ್ಶನ ಮಾಡೋಕ್ಕೆ. ಎಸ್, ಗುಡ್ ಮಾರ್ನಿಂಗ್. ಸನ್ಶೈನ್ ಕಾಣಿಸ್ತಿಲ್ಲ. ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಮೈ ಚಾನಲ್. ಈ ಬ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಬೆಳಗಿನ ಜಾವ ಇದು ಸ್ವಲ್ಪ ಎಡಿಟಿಂಗ್ ಮಾಡಿದೆ. ಎಲ್ಲರೂ ಇನ್ನೂ ಮಲಗಿದ್ದಾರೆ. ಮೈ ಸ್ಲೀಪಿಂಗ್. ಇದು ನನ್ನ ಕಂಟಿನ್ಯೂಷನ್ ಬ್ಲಾಗ್ ಆಗಿದೆ. ಎಸ್, ನಾನು ರೆಡಿ ಆದೆ, ಫ್ರೆಶ್ ಅಪ್ ಆಗಿ ಗ್ರೀನ್ ಟೀ ತೊಗೊಂಡೆ. ಆಮೇಲೆ ಎಲ್ಲರೂ ಇದು ಬ್ರೇಕ್ಫಾಸ್ಟ್ ಹೋಗುವ ಅಂತ ಹೋಗ್ತಾ ಇದ್ದೀವಿ ಡೈನಿಂಗ್ ಹಾಲ್ ಕಡೆ. ಕಾಂಪ್ಲಿಮೆಂಟ್ರಿ ಬ್ರೇಕ್ಫಾಸ್ಟ್ ಇರುತ್ತೆ, ಅನ್ಲಿಮಿಟೆಡ್ ಬಫೆ ಬ್ರೇಕ್ಫಾಸ್ಟ್, ಸೆಲ್ಫ್ ಸರ್ವಿಸ್. ಎಷ್ಟು ಬೇಕು ಅದನ್ನು ಎಲ್ಲ ವೆರೈಟಿ ತೊಗೊಳ್ತಾರೆ. ನಾನಂತೂ ಬಫೆ ಬ್ರೇಕ್ಫಾಸ್ಟ್ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತೀನಿ. ಎಲ್ಲ ಐಟಮ್ಸ್ನ ಒಂದು ತೊಗೊಂಡು ಟೇಸ್ಟ್ ಮಾಡ್ತೀನಿ. ಐ ಜಸ್ಟ್ ಎಂಜಾಯ್ ಬಫೆ ಬ್ರೇಕ್ಫಾಸ್ಟ್. ಹಾಯ್, ನೋ ಕೇಕ್ಸ್ ಇಶಾನ್, ಟೇಕ್ ಇಡ್ಲಿ. ಕೇಕ್ಸ್ ಇದೆ, ಡೋನಟ್ಸ್ ಇತ್ತು, ಬ್ರೆಡ್ ಜಾಮ್ ಇದೆ, ಬ್ರೆಡ್ ಆ್ಯಂಡ್ ಬಟರ್ ಇದೆ, ಆ್ಯಂಡ್ ಕಾರ್ನ್ಫ್ಲೇಕ್ಸ್ ತೊಗೊಂಡೆ ನಾನು ಮಾಡಿದ್ದೆ. ಎಸ್, ನಾನು ಎಲ್ಲ ಒಂದೊಂದು ಐಟಮ್ ತೊಗೊಂಡೆ. ಸ್ಕ್ರ್ಯಾಂಬಲ್ಡ್ ಎಗ್ ತೊಗೊಂಡೆ, ಮೊಟ್ಟೆ ತೊಗೊಂಡೆ, ಬಾಯ್ಲ್ಡ್ ವೆಜೀಸ್ ತೊಗೊಂಡೆ, ಪೋಹಾ ತೊಗೊಂಡೆ, ಇಡ್ಲಿ ವಡಾನು ತೊಗೊಂಡೆ, ಆ್ಯಂಡ್ ಉತ್ತಪ್ಪನೂ ತೊಗೊಂಡೆ. ಲಿಚಿ ಜ್ಯೂಸ್ ಆ್ಯಂಡ್ ಗ್ರೇಪ್ ಜ್ಯೂಸ್ ಇತ್ತು, ತೊಗೊಂಡೆ ಒಂದೊಂದು ಶಾರ್ಟ್. ಬ್ರೇಕ್ಫಾಸ್ಟ್ ಮಧ್ಯೆ ಸಿಪ್ ಮಾಡಿದೆ. ಎಸ್, ನನ್ನ ಪ್ಲೇಟ್ ಇದೆ ನೋಡಿ, ಎಲ್ಲ ಒಂದೊಂದು ಐಟಮ್ ತೊಗೊಂಡೆ. ಮತ್ತು ಮೊಟ್ಟೆ ತೊಗೊಳ್ಳಿಲ್ಲ, ನನಗೆ ಟೆಂಪಲ್ ಹೋಗೋದಿತ್ತು ಅಂತ. ಮಾಯಿ ನೋಡಿ, ಶಿ ಆಲ್ವೇಸ್ ಚೂಸ್ ಹೆಲ್ದಿ, ಓಕೆ, ನಾಟ್ ಲೈಕ್ ಇಶಾನ್. ಅವಳನ್ನ ಓಡಾಡ್ತಾ ತಿನ್ನಿಸ್ಬೇಕು ನಾನು ಆ ಕಡೆಯಿಂದ ಈ ಕಡೆ, ಒಂದು ಜಾಗದಲ್ಲಿ ಕೂರಲ್ಲ ಅವಳು. ಇಶಾಂತ್ ನೋಡಿ, ಬ್ರೇಕ್ಫಾಸ್ಟ್ ಆದಮೇಲೆ ಟೀನೂ ಚೆನ್ನಾಗಿತ್ತು, ಕಾಫಿನೂ ಚೆನ್ನಾಗಿತ್ತು, ಎರಡೂ ಟೇಸ್ಟ್ ಮಾಡಿದೆ. ಆಮೇಲೆ ಟೆಂಪಲ್ಗೆ ನೋಡ್ತಾ ಇದ್ದೀವಿ ನಾವು. ಹೊಸಪೇಟೆ ಶ್ರೀ ಹುಲಿಗೆಮ್ಮ ದೇವಿ ದರ್ಶನ ಮಾಡೋಕ್ಕೆ ಹೊರಟಾಯಿತು. ಮಾಯಿ ನೋಡಿ, ಕಾರಲ್ಲಿ ಸ್ಕ್ರೀನ್ ಆಡ್ತಿದ್ಲು, ಕಲರಿಂಗ್ ಮಾಡ್ತಾಳೆ ಅವಳು. ಎಸ್, ಶಿ ಲವ್ಸ್ ಡೂಯಿಂಗ್ ದಿಸ್. ನಮ್ಮ ಸ್ಟೇಯಿಂದ ಹೋಟೆಲಿನ 1 hour ಇದೆ ರೀಚ್ ಆಗೋಕ್ಕೆ ನಮಗೆ. ರೀಚ್ ಆದ್ವಿ ನಾವು. 5 days ಏನೋ ಜಾತ್ರೆ ಇದೆ ಅಂತ ಸೆಕ್ಯೂರಿಟಿ ಇತ್ತು. ಅಲ್ಲೇ ಒಂದು ಟೆಂಪಲ್ ಇತ್ತು, ದರ್ಶನ ಮಾಡಿಕೊಂಡು ನಾವು ಸುಮಾರು 1.5 ಕಿಲೋಮೀಟ್ರ್ ಒಳಗಡೆ ಬಂದಿದ್ದೀವಿ ನಡ್ಕೊಂಡು, ಮಾಯಿನ ಹೊತ್ಕೊಂಡು. ಬೇರೆ ಸ್ವಲ್ಪ ನಾನು ಸ್ವಲ್ಪ ತುಂಬ ಬಿಸಿಲಿತ್ತು, ಬೇರೆ ಸುತ್ತಿತ್ತು. ನಾವು ಟೆಂಪಲ್ ಒಳಗಡೆ, ಟೆಂಪಲ್ ರೀಚ್ ಆದ್ವಿ. ಎಸ್, ಕಾಲೆಲ್ಲ ಸುಟ್ಟಿತ್ತು, ತುಂಬಾ ಬಿಸಿಲಿತ್ತು. ಸೊ ಎಂಟ್ರೆನ್ಸಲ್ಲಿ ನೀರಿತ್ತು, ಕಾಲೆಲ್ಲ ತೊಳ್ಕೊಂಡು ಒಳಗಡೆ ಎಂಟ್ರಿ ಮಾಡಿದ್ವಿ ನಾವು. ಎಸ್, ಏನೋ ಸ್ಪೆಷಲ್ ದರ್ಶನ ಅಂತ ಪರ್ ಹೆಡ್ 250 ತೊಗೊಂಡ್ರು. ಸೊ ಈಸಿ ದರ್ಶನ ಬೇಗ ಆಗುತ್ತೆ. ದೇವಿ ದರ್ಶನ ಪಡ್ಕೊಂಡ್ವಿ. ವಿಡಿಯೋ ಕ್ಯಾಮರಾ ಅಲೌಡ್ ಇರಲಿಲ್ಲ. ಆ್ಯಂಡ್ ಹೊರಟ್ವಿ ನಾವು. ಅಲ್ಲೇ ಫ್ರೂಟ್ ಜ್ಯೂಸ್ ತೊಗೊಂಡ್ವಿ, ಮಾಹಿ ಐಸ್ ಕ್ರೀಮ್ ತೊಗೊಂಡ್ಳು. ಹೋಟೆಲ್ ಬಂದು ಊಟ ಮಾಡಿ ಸ್ವಲ್ಪ ರೆಸ್ಟ್ ಮಾಡೋಕ್ಕೆ ಬಂದ್ವಿ ನಾವು. ಪೂಲ್ ಅಂತ ಹೇಳ್ತಿದ್ದ, ಪೂಲ್ ಆಟ ಆಡೋಕ್ಕೆ ಹೋಗಬೇಕು ಅಂತ ಹೇಳಿ. ಐಸ್ ಕ್ರೀಮ್, ಯು ಸ್ಕ್ರೀಮ್, ವಿ ಆಲ್ ಸ್ಕ್ರೀಮ್, ಐಸ್ ಕ್ರೀಮ್. ಎಸ್, ಸ್ವಲ್ಪ ಸೈಡ್ ವ್ಯೂ ನೋಡುವ ಅಂತ ಕೆಳಗಡೆ ಬಂದೆ. ಬ್ಯಾಂಬೂ ಬಿಗ್ಗೆಸ್ಟ್ ಗ್ರಾಸ್. ಆ್ಯಂಡ್ ಅಲ್ಲಿದೆ ಕಮಲ ನೋಡಿ, ಕಮಲ. ಒರಿಜಿನಲ್ ಇದೆ. ಫಿಶ್ ಇದೆ, ಫಿಶ್ ಕಾಣಿಸ್ತೀಯ, ಸ್ಮಾಲ್ ಫಿಶ್. ಸ್ನೇಕ್ ಇದ್ರೂ ಇರ್ಬೋದು. ಇಲ್ಲಿಂದ ಪೂಲ್ ಹೋಗೋಕ್ಕೆ ರೆಡಿ ಆದ್ವಿ ನಾವು. ಶೂಸ್, ಕ್ರಾಕ್ಸ್ ಏನು ಬೇಡ ಅಂತೆ ಅವಳಿಗೆ, ಹಾಗೆ ಹೋಗ್ತಾಳಂತೆ. ಸೊ ಲಿಫ್ಟಿಂದ ಹೋಗ್ತಾ ಇದ್ದೀವಿ ನಾವು ಕೆಳಗಡೆ ಪೂಲ್ ಹತ್ರ. ಮಾಯಿಗೆ ಸ್ವಿಮ್ಮಿಂಗ್ ಅಂದರೆ ತುಂಬಾ ಇಷ್ಟ. ನೋಡಿ ಹೇಗೆ ಹೋಗ್ತಿದ್ದಾಳೆ. ಶೂಸ್ ಬೇಡವಂತೆ ಅವಳಿಗೆ. ಎಸ್, ವೀರೂನ ರೆಸ್ಟ್ ಮಾಡೋಕ್ಕೆ ಹೇಳಿದೆ, ನೈಟ್ ಡ್ರೈವ್ ಮಾಡೋದಿರುತ್ತೆ ಅಂತ. ನಾವು 3 ಜನನೇ ಹೋಗ್ತಿದ್ವಿ ಪೂಲ್ಸ್ ಕಡೆ. ಬಟ್ ನೀರಲ್ಲಿ ಇಳಿಬೇಕಾಗುತ್ತೆ ಅಲ್ವ, ನಾನು ಮಾಹಿ ಜೊತೆ.
ಅಲ್ಲಿ ಹೋದ್ಮೇಲೆ ಕಾಲ್ ಮಾಡಿದೆ ನಾನು ವೀರಿಗೆ, ನೀವು ಬಂದುಬಿಡಿ ಅಂತ. ಎಸ್, ಇಲ್ಲೇನೋ ಒಂದು ಬರ್ಡೇ ಸೆಲೆಬ್ರೇಷನ್ ಇತ್ತು, ಡೆಕೋರೇಷನ್ ಕೂಡ ಮಾಡಿದ್ರು. ಎಸ್, ರೀಚ್ ಆದ್ಮೇಲೆ ಇನ್ಸೈಡ್ ಶಿ ವಾಸ್ ನಾಟ್ ವೇಟಿಂಗ್. ಅಲ್ಲಿ ಅಲ್ಲಿ ಎಂಟ್ರಿ ಮಾಡಬೇಕು ನನ್ನ ಬುಕ್ಕಲ್ಲಿ, ನನ್ನ ರೂಮ್ ನಂಬರ್. ಅಲ್ಲಿವರೆಗೂ ವೇಟಿಂಗ್ ಮಾಡ್ತಿರ್ಲಿಲ್ಲ ಇವಳು, ಆ ಥರ ಅವಳಿಗೆ. 1 hour ಆಟ ಆಡಿಸ್ಕೊಂಡು ಬಂದು ರೂಮ್ಗೆ ಶವರ್ ಮಾಡಿದ್ಲು. ಸಿ ಹೌ ಶಿ ಸ್ಲೀಪಿಂಗ್ ಕಾಮ್ ಕ್ವೈಟ್. ಈವ್ನಿಂಗ್ ಟೀ ಕಾಫಿ ತೊಗೊಂಡ್ವಿ, ಮತ್ತು ಸ್ವಲ್ಪ ವರ್ಕ್ ಮಾಡಿದ್ವಿ, ಹೋಟೆಲ್ ನೋಡಿದ್ವಿ, ಆ್ಯಂಡ್ ಡಿನ್ನರ್ಗೆ ಹೋಗುವ ಅಂತ ಹೊರಡ್ತಿದ್ದೀವಿ. ಚೆನ್ನಾಗಿದೆ ಡಿನ್ನರ್, ಈ ಸೈಡ್ ಇತ್ತು, ಇಷ್ಟ ಆಯಿತು. ಪಾರ್ಟಿ ಪಬ್ ಥರ ಇತ್ತು. ಎಸ್, ವೆಜ್ ಊಟನೂ ಮಾಡ್ಕೊಂಡ್ವಿ, ಪನ್ನೀರ್ ಕೋಫ್ತಾ. ನಾನು ವಿಡಿಯೋ ಮಾಡಿಲ್ಲ, ನಾನು ಊಟ ಮಾಡಿಕೊಂಡು ನೈಟ್ ಹೋಗೋದಿರುತ್ತೆ ಅಲ್ಲ. ಎಸ್, ಚೆಕ್ಔಟ್ ಆದ್ವಿ. ವಿ ಆರ್ ಗೋಯಿಂಗ್. ಇಷ್ಟ ಆಯಿತು ಹೋಟೆಲ್, ಚೆನ್ನಾಗಿದೆ, ವರ್ತ್ ಇದೆ. ಈ ನನ್ನ ಮಿನಿ ಬ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಎಸ್, ಸಿಗುವ ಮುಂದಿನ ಬ್ಲಾಗಲ್ಲಿ. ಗುಡ್ ನೈಟ್ ಎಲ್ರಿಗೂ, ಶುಭರಾತ್ರಿ. ಥ್ಯಾಂಕ್ ಯು, ಥ್ಯಾಂಕ್ಸ್ ಫಾರ್ ವಾಚಿಂಗ್.